ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೆರೆ ಆವರಿಸಿಕೊಂಡಿದೆ. ಭೀಮೆಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗಿರೋದ್ರಿಂದ ನದಿ ಪಾತ್ರದ ಜನರಿಗೆ ಈಗ ಜಲದಿಗ್ಬಂಧನ ಆಗಿದೆ. ಭೀಮಾ ನದಿ ಪ್ರವಾಹಕ್ಕೆ ನೂರಾರು ಜನ ಸಿಲುಕಿಕೊಂಡಿದ್ದಾರೆ. ವೀರಭದ್ರೇಶ್ವರ ನಿವಾಸಿಗಳಿಗೆ ಈಗ ಜಲಕಂಟಕ ಎದುರಾಗಿದೆ. ಜನರ ರಕ್ಷಣೆಗೆ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ನೂರಾರು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. 20ಕ್ಕೂ ಹೆಚ್ಚು ಜನರನ್ನ ಬೋಟ್ ಮೂಲಕ ರಕ್ಷಿಸುವಂತಹ ಕಾರ್ಯ ಆಗಿದೆ. ವೀರಭದ್ರೇಶ್ವರ ಬಡಾವಣೆ, ವಿಶ್ವಾರಾಧ್ಯ ನಗರ, ಗ್ರೀನ್ ಸಿಟಿ ಕಾಲೋನಿ ಈಗ ಸಂಪೂರ್ಣವಾಗಿ ಭೀಮಾ ನದಿ ನೀರಿನಿಂದ ಜಲಾವೃತವಾಗಿರುವಂಥದ್ದು. ಹೇಗೆ ರೆಸ್ಕ್ಯೂ ಆಪರೇಷನ್ಸ್ ಆಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೀಮಾ ನದಿಯ ಅಬ್ಬರಕ್ಕೆ ಯಾದಗಿರಿ ನಗರ ಪ್ರವಾಹದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥದ್ದು. ಯಾದಗಿರಿ ನಗರದ ವೀರಭದ್ರೇಶ್ವರ ಕಾಲೋನಿ ಇರ್ಬೋದು, ಇಲ್ಲಿರ್ತಕ್ಕಂಥ ವಿಶ್ವಾರಾಧ್ಯ ಬಡಾವಣೆ ಇರ್ಬೋದು, ಒಂದು 4-5 ಬಡಾವಣೆಗಳಲ್ಲಿ ನೀರು ನುಗ್ಗಿರುವಂಥದ್ದು. ಇಲ್ಲಿನ ರಸ್ತೆಗಳು ಸಂಪೂರ್ಣ ಕಾಲುವೆ ರೂಪದಲ್ಲಿ ಇರುವಂಥದ್ದು. ನಾವು ನಿಮಗೆ ಇಲ್ಲಿನ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ. ಜನ ಯಾವ ರೀತಿಯ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತ. ಜೊತೆಗೆ ಏನು ಅವರದೇ ಆದಂಥ ಒಂದಿಷ್ಟು ಬೋಟ್ಗಳು, ಅರಗೋಲನ್ನು ಕೂಡ ಅವರು ಮಾಡ್ಕೊಂಡು ಪ್ರಯತ್ನ ಮಾಡಲಿಕ್ಕೆ ಒಂದಿಷ್ಟು ಪ್ರಯೋಗಗಳನ್ನ ಮಾಡಿರುವಂಥದ್ದು ಕೂಡ ನಾವಲ್ಲಿ ಕಾಣ್ತಾ ಇದ್ದೀವಿ, ಜನ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ. ಆದರೆ ಈಗ ಸದ್ಯ SDRF ತಂಡ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಜನ ನಿಜಕ್ಕೂ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆದರೆ 2ನೇ ಫ್ಲೋರ್ 3ನೇ ಫ್ಲೋರಲ್ಲಿರೋ ಜನ ಇನ್ನೂ ಕೂಡ ಮನೆಯಿಂದ ಹೊರಗೆ ಬರದೆ ಮನೆ ಮುಂದೆ ನಿಂತು ತಮಾಷೆ ನೋಡ್ತಾ ಇರೋದು ಕೂಡ ನಮಗೆ ಕಾಣಿಸ್ತಾ ಇರುವಂಥದ್ದು. ಈಗ ನಾವು ಈ ಒಂದು ಬೋಟ್ನಲ್ಲಿ ನೋಡ್ತಾ ಇದ್ದೀವಿ, ಒಂದಷ್ಟು ಜನರನ್ನ SDRF ತಂಡ ರೆಸ್ಕ್ಯೂ ಮಾಡಿ ಇವರನ್ನ ಹೊರಗಡೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಸನ್ನತಿ ಬ್ಯಾರೇಜ್ನಿಂದ ನಿನ್ನೆ 5,10,000 ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಡಲಾಗಿತ್ತು. ಅದರ ಪರಿಣಾಮವಾಗಿ ಯಾದಗಿರಿ ನಗರದ 2-3 ಬಡಾವಣೆಗಳ ಪರಿಸ್ಥಿತಿ ಈ ರೀತಿ ಆಗಿರುವಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ನೂರಾರು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳಿರ್ಬೋದು, ಯಾವುದೇ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣ ಜಲಾವೃತ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಮನೆಗಳು ನಿಜವಾಗ್ಲೂ ಕೂಡ ಏನು ಒಂದು ರೀತಿಯ ಕೆರೆ ಅಥವಾ ನದಿಯಲ್ಲೇ ಈ ಮನೆಗಳನ್ನು ಕಟ್ಟಲಾಗಿದೆಯಾ ಅನ್ನೋ ರೀತಿಯಲ್ಲಿ ಇಲ್ಲಿನ ಪರಿಸ್ಥಿತಿ ಕಾಣ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಇದು ಏನು ಇಲ್ಲಿರ್ತಕ್ಕಂಥ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ, ಅದಕ್ಕೆ ಹತ್ತಿರದ ಒಂದು ಪ್ರದೇಶ ಅಂತಲೇ ಹೇಳ್ಬೋದು. ಹೀಗಾಗಿ ಅಲ್ಲಿನ ಹಿನ್ನೀರು ಇದಕ್ಕೆ ಒಡೆದು ಬಂದಿರೋದ್ರಿಂದ ಯಾದಗಿರಿ ನಗರದ ಪರಿಸ್ಥಿತಿ ನಿಜಕ್ಕೂ ಕೂಡ ಜಲ ದಿಗ್ಬಂಧನದಲ್ಲಿ ಇದೆ ಅಂತಲೇ ಹೇಳ್ಬೋದು. ಈ ಏನು ಮನೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಅದರ ಮೊದಲ ಫ್ಲೋರ್ನ ಬಹುತೇಕ ಭಾಗ ನೀರು ತುಂಬಿಕೊಂಡಿರುವಂಥದ್ದು. ಇನ್ನು ಜನರನ್ನು ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಏನು ಸಿಬ್ಬಂದಿಗಳು SDRF ಸಿಬ್ಬಂದಿ ರಾತ್ರಿ 12 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ನೀರಿನಲ್ಲಿ ಎಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು. SDRF ತಂಡದ ಏನು ಸಿಬ್ಬಂದಿಗಳು ಬೋಟನ್ನು ನೀರಿನಲ್ಲಿ ಎಳೆದುಕೊಂಡು ಹೋಗ್ತಾ ಇರುವಂಥದ್ದು. ಅಂದರೆ ಅಷ್ಟೊಂದು ರಿಸ್ಕಲ್ಲಿ ಇಲ್ಲಿನ ಜನರನ್ನು ಕಾಪಾಡುವಂತಹ ಕೆಲಸಕ್ಕೆ ಅವರು ಮುಂದಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ವಯೋವೃದ್ಧರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವರೆಲ್ಲರೂ ಕೂಡ ಈ ಒಂದು ಪ್ರವಾಹದ ಆತಂಕದಲ್ಲಿ ಒಳಗಡೆ ಸಿಕ್ಕಾಕೊಂಡಿರುವಂಥದ್ದು. ಅನಾರೋಗ್ಯ ಪೀಡಿತರು ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ರೆಸ್ಕ್ಯೂ ಮಾಡುವಂಥ ತಂಡವನ್ನು ಕಲಬುರಗಿಯಿಂದ ಬಂದಿರತಕ್ಕಂಥ SDRF ತಂಡ ಮಾಡ್ತಾ ಇದೆ. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ರೆಸ್ಕ್ಯೂ ಮಾಡಿದ್ದೀವಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಬಂದಿದ್ದೇ ಆದರೆ ನಿಜಕ್ಕೂ ಕೂಡ ಯಾದಗಿರಿಯ ಬಹುತೇಕ ಬಡಾವಣೆಗಳು ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಯಾದಗಿರಿ.